ಹಲೋ, ನಮಸ್ಕಾರ ಎಲ್ರಿಗೂ. ಭಾಳ ದಿನಗಳಿಂದ ವಿಡಿಯೋಗಳು ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಒಂದು ಹೊಸ ವಿಡಿಯೋಯಿಂದ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತಂದ್ಬಿಟ್ಟು ಕೇಳ್ಕೊತ ನಿಮ್ಮ ಸಪೋರ್ಟ್ ನಮಗೆ ಬೇಕಾಗಿದೆ. ಸೊ ಇವತ್ತೇನಪ್ಪ ಟ್ರಿಪ್ಪು ಅಂತಂದರೆ ಧರ್ಮಸ್ಥಳಕ್ಕೆ ಹೊರಟೋಣ ಅಂತಂದ್ಬಿಟ್ಟು ನಾನು ನನ್ನ ಫ್ರೆಂಡು ಡಿಸೈಡ್ ಮಾಡಿ ಹೊರಟಿದ್ದೀರಿ. ಇದೊಂದು ಒಳ್ಳೆ ಇನ್ಫಾರ್ಮೇಷನ್ ವಿಡಿಯೋ ಆಗಿರುತ್ತೆ. ಯಾರಿಗೆ ಒನ್ ಡೇಯಲ್ಲಿ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಮಾಡ್ಕೊಂಬರ್ಬೇಕು ಅಂತಂದ್ಬಿಟ್ಟು ಪ್ಲಾನ್ ಇರುತ್ತೋ ಅವ್ರಿಗೆ ಇದೊಂದು ಒಳ್ಳೆ ಇನ್ಫಾರ್ಮೇಷನ್ ಆಗಿರುತ್ತೆ. ಯಾಕಂದರೆ ನಾವು ರಿಸರ್ವೇಷನ್ನು ಮಾಡಿಲ್ಲ, ಏನೂ ಮಾಡಿಲ್ಲ. ಸೊ ಗಾಡಿ ತೊಗೊಂಬಂದು ಇಲ್ಲಿ ಜಾಲಹಳ್ಳಿ ಮೆಟ್ರೋ ಪಾರ್ಕಿಂಗಲ್ಲಿ ಹಾಕ್ಬಿಟ್ಟು ಗೊರಗುಂಟೆಪಾಳ್ಯಗೆ ಹೊರಟಿದ್ದೀನಿ. ಅಲ್ಲಿ ನಮ್ಮ ಫ್ರೆಂಡು ಬಂದು ಕಾಯ್ತಾ ಇದ್ದಾನೆ. ಸೊ ಅವನು ನಾನು ಇವಾಗ ಯಾವ ರೀತಿ ಅನ್ರಿಸರ್ವ್ಡು ಬಸ್ಸಲ್ಲಿ ಜರ್ನಿ ಮಾಡ್ತೀರಿ, ಧರ್ಮಸ್ಥಳ ಹೋಗಿ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಕುಕ್ಕೆಗೆ ಬಂದು ದರ್ಶನ ಮುಗಿಸ್ಕೊಂಡು ಬರ್ಬೋದು ಒಂದೇ ದಿವಸದಲ್ಲಿ ಅಂತಂದ್ಬಿಟ್ಟು 24 ಅವರಲ್ಲಿ ಬರ್ಬೋದು ಅಂತಂದ್ಬಿಟ್ಟು ನಿಮ್ಗೊಂದು ಒಳ್ಳೆ ಇನ್ಫಾರ್ಮೇಷನ್ನು ವಿಡಿಯೋ ಕೊಡ್ತೀನಿ. ದಯವಿಟ್ಟು ನೋಡಿ. ಇದು ನಮ್ಮ ಮೆಟ್ರೋದು ಪಾರ್ಕಿಂಗ್ ಏರಿಯಾ, ಮೆಟ್ರೋ ಸ್ಟೇಷನ್, ಜಾಲಹಳ್ಳಿ ಮೆಟ್ರೋ ಸ್ಟೇಷನ್ ಪಾರ್ಕಿಂಗ್ ಏರಿಯಾ. ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡಾಗಿದೆ. ಬನ್ನಿ ಹೊರಡೋಣ ಇವಾಗ. ಗೊರಗುಂಟೆಪಾಳ್ಯ ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಾ ಇದ್ದೀನಿ. ಸೊ ಬನ್ನಿ, ಯಾವ ಬಸ್ ಬರುತ್ತಾ ನೋಡಿ ಆ ಬಸ್ ಎಕ್ಬಿಟ್ಟು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಇನ್ನೂ ನಮ್ಮ ಫ್ರೆಂಡ್ ಬೇರೆ ಬಂದಿಲ್ಲ, ಅವನಿಗೆ ಬೇರೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಬಂದಮೇಲೆ ಬಸ್ಸಲ್ಲಿ ಕೂತ್ಕೊಂಡು ಸೊ ನಿಮಗೆಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ. ಡೈರೆಕ್ಟು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಸ್ ಸಿಕ್ಕಿದೆ. ಸೊ ಇದರದ್ದು ಎರಡು ಟಿಕೆಟು 762 ರೂಪಾಯಿ. ಟಿಕೆಟು ಎಲ್ಲ ನಾನು ಆಮೇಲೆ ತೋರಿಸ್ತೀನಿ. ಏನು ಮಳೆ ಸ್ಟಾರ್ಟ್ ಆಗಿಬಿಡ್ತು ಇವಾಗ. ಮಳೆ ನಿಂತಾ ಇದೆ ಇವಾಗ. 12:40 ಹಾಸನ ಬಸ್ ಸ್ಟ್ಯಾಂಡ್ ಬಂದಿದ್ದೀರಿ ಈಗ. ಒಂದೂವರೆ ಸಕಲೇಶಪುರ ಬಂದಿದ್ದೀರಿ ನೋಡಿ. ಇದೆ ಸಕಲೇಶಪುರ ಬಸ್ ಸ್ಟ್ಯಾಂಡ್. ನೋಡಿ ಮಳೆ ಹೆಂಗೆ ಬರ್ತಾ ಇದೆ. ಸರಿ ಮೇಡಮ್, ನೋಡೋಣ. मेरा क्वेश्चन है ಇದು ಮಳೆಗಾಲದಲ್ಲಿ ಬಂದರೆ ಇದೆ ವೆದರ್ ಚೆನ್ನಾಗಿರೋದು. ಬಟ್ ರೋಡು ಇನ್ನೂ ಸಿಕ್ಕಾಪಟ್ಟೆ ಅಧ್ವಾನದಲ್ಲಿ ಇದೆ. ಇನ್ನೂ ರೋಡ್ ರೆಡಿ ಆಗಬೇಕು. ಅದೇ ಟ್ರೈನು
ಓಕೆ, ರಿಸರ್ವೇಷನ್ ಮಾಡಿದಾಗ ಅದು ಚೆನ್ನಾಗಿರುತ್ತೆ. ಇಲ್ಲ ಅಂತ ಬಂದಾಗ ಅದು ಒಂದು ಜನರಲ್ ಟ್ರೈ ಮಾಡಬೇಕು. ನೋಡೋ ಫುಲ್ಲು ಫಾಗು. ಈಗ ಮಾನ್ಸೂನಲ್ಲಿ ಜರ್ನಿ ಮಾಡೋದೇ ಒಂದು ಚಂದ. ನೋಡಿ ಸಣ್ಣದಾಗಿ ಮಳೆ ಬರ್ತಾ ಇದೆ, ಫಾಗ್ ನೋಡಿ ಎಷ್ಟಿದೆ. ಹಿಂಗೆ ನೋಡಿ ವೆದರ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ನೋಡಿ. ಅಲ್ಲಂತೂ ಆ ಬೆಟ್ಟ ಏನು ಕಾಣಿಸ್ತಾನೇ ಇಲ್ಲ, ಆ ಥರ ಆಗ್ಬಿಟ್ಟಿದೆ. ಸಕಲೇಶ್ಪುರ ಆದಮೇಲೆ ಊಟಕ್ಕೆ ಅಂತಂದ್ಬಿಟ್ಟು ಹಾಕಿದ್ರಾ ನೋಡಿ, ಆ ಹೋಟ್ಲಿಂದ ಕಡೆ ನೋಡಿ ಫಾಗ್ ಹೆಂಗಿದೆ ಅಂತಂದ್ಬಿಟ್ಟು. ಈ ಮಾನ್ಸೂನಲ್ಲಿ ಬರೋ ಟ್ರಿಪ್ಪಿಗೆ ಬರೋ ಅಂಥ ಮಜಾನೇ ಬೇರೆ ನೋಡಿ. ಮಳೆ ಹನಿತಾ ಇದೆ ಚಿಕ್ಕದಾಗಿ, ನೆನ್ಕೊಂಡೇ ವಿಡಿಯೋ ಮಾಡ್ತಾ ಇದ್ದೀರಿ. ನೋಡಿ ಹೋಗ್ತಾ ಹೋಗ್ತಾ ಫಾಗ್ ಇನ್ನೂ ಜಾಸ್ತಿ ಆಯ್ತಾ, ಏನು ನೋಡೋಕ್ಕಾಗ್ತಾಯಿಲ್ಲ. ಮಳೆ ಜಾಸ್ತಿ ಆಗ್ತಾಯಿದೆ, ಹೋಗಿ ಬಸ್ಸಲ್ಲಿ ಕುತ್ಕೊಂಡು ಆಮೇಲೆ ಮುಂದುವರ್ಸೋಣ.
ಹೆಂಗೆ ಬಂದು ರೀಚ್ ಆಗಿದ್ದಾಯಿತು. 3:30 9:30 ಬಿಟ್ಟು 3:30 ಬಂದು ಹೇಳಿದ್ದೀರಿ. ಅಲ್ಲಿ ದೇವಸ್ಥಾನ ಹತ್ರ ಹೋಗಿ ದರ್ಶನ ಟೈಮ್ ನೋಡ್ತೀನಿ ರೀ. ಇದರಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ದರ್ಶನ ಮುಗೀತು. ಸೊ ಇವಾಗ ನಮ್ಮ ಫ್ರೆಂಡು ಧರ್ಮಸ್ಥಳ ಹೋಗೋಣ ಅಂತ ಇದ್ದಾನೆ. ನೋಡೋಣ, ಮುಗಿಸ್ಕೊಂಡು ಧರ್ಮಸ್ಥಳ ಬಸ್ ಸ್ಟ್ಯಾಂಡ್ಗೆ ಹೋಗ್ತೀನಿ. ಮಳೆ ಜಿನಿ ಜಿನಿ ಅಂತ ಬರ್ತಾನೆ ಇದೆ ನೋಡಿ, ಮೋಡ ಇಲ್ಲ. ಬನ್ನಿ ಬಸ್ ಸ್ಟ್ಯಾಂಡ್ಗೆ ಹೋಗೋಣ ಬಸ್ಗೆ. ಏಳು ಗಂಟೆ 10 ನಿಮಿಷ ಧರ್ಮಸ್ಥಳ ರೀಚ್ ಆಗಿದ್ದೀರಿ. ನಮ್ಮ ಫ್ರೆಂಡಿಗೆ ಧರ್ಮಸ್ಥಳದಲ್ಲಿ ದರ್ಶನ ಕಳಿಸ್ಬಿಟ್ಟು ಆಮೇಲೆ ಇನ್ಫಾರ್ಮೇಷನ್ ಕೊಡ್ತೀನಿ. ಎಷ್ಟೊತ್ತಿಗೆ ದರ್ಶನ ಆಗುತ್ತೆ ಏನು 7:10 ಧರ್ಮಸ್ಥಳ ರೀಚ್ ಆಗಿದ್ದಾಯಿತು. ನಮ್ಮ ಫ್ರೆಂಡು ಹೋಗಿದ್ದಾನೆ ಇವಾಗ ದರ್ಶನ ಮಾಡ್ಕೊಂಬರೋದಕ್ಕೆ ಅಂತ ಅಂದ್ಬಿಟ್ಟು ಹೋಗಿದ್ದಾನೆ. ಅದೇ ಒಂದು ಅರ್ಧ ಗಂಟೆ ಆಗುತ್ತೆ ದರ್ಶನ ಮಾಡ್ಕೊಂಬರೋಕ್ಕೆ. ಸೊ ನೋಡಿ, ಅದೇ ಒಂದೇ ದಿವಸದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳ 2, ಅದು ಕಡಿಮೆ ಬಜೆಟಲ್ಲಿ. ಇವಾಗ ನಾವು ಬಂದಿರೋದಕ್ಕೆ ಟ್ರಾವೆಲ್ ಎಕ್ಸ್ಪೆನ್ಸ್ ಆಗಿದ್ದು ಒಬ್ಬೊಬ್ಬರಿಗೆ ಒಂದು 1000 ರೂಪಾಯಿ ಖರ್ಚಾಗುತ್ತೆ. 1000 ರೂಪಾಯಲ್ಲಿ ಹೋಗ್ಬಿಟ್ಟು ಬಂದುಬಿಡ್ಬೋದು. ಸೊ ಇದು ಈ ವಿಡಿಯೋ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಬೇರೆ ವಿಡಿಯೋಗಳಲ್ಲಿ ನಿಮ್ಮನ್ನು ಕಾಣ್ತೀನಿ. ಅಲ್ಲಿಗಂಟ ಟೇಕ್ ಕೇರ್, ಬಾಯ್ ಬಾಯ್.